ಬಿಜೆಪಿಯಲ್ಲಿ ಆಕ್ಟಿವ್ ಆಗ್ತಾ ಇದೆಯಾ ಹೊಸ ಅತೃಪ್ತರ ಬಣ ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕಂತಂದ್ರೆ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಒಂದು ಸಭೆಯನ್ನ ಏರ್ಪಾಟು ಮಾಡಲಾಗಿತ್ತು. ಆ ಸಭೆಯಲ್ಲಿ ಸೇರಿದ್ದ ಬಣ ಶಾಸಕರಾದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು, ರಮೇಶ್ ಜಾರಕಿಹೊಳಿ ಅವರು, ಪ್ರತಾಪ್ ಸಿಂಹ, ಕುಮಾರ್ ಬಂಗಾರಪ್ಪ ಈ ಸಭೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಕಾಂಗ್ರೆಸ್ ಅಲ್ಲಿ ಬಿಜೆಪಿಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಒಂದು ಸಭೆಯಲ್ಲಿ ಭಾಗಿಯಾಗುವುದು ಬಸನಗೌಡ ಪಾಟೀಲ್ ಯತ್ನಾಳ್, ಪ್ರತಾಪ್ ಸಿಂಹ ಸೇರಿದಂತೆ ಹಲವಾರು ನಾಯಕರು ಈ ಸಭೆಯಲ್ಲಿ ಭಾಗಿ ಆಗಿರೋದನ್ನ ಗಮನಿಸ್ತಾ ಇದ್ದೀರಾ. ಬಿಜೆಪಿಯಲ್ಲಿ ಆಕ್ಟಿವ್ ಆಗ್ತಾ ಇದೆಯಾ ಮತ್ತೊಂದು ಬಣ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದ್ರೆ ಇತ್ತ ಪಾದಯಾತ್ರೆಗೆ ಸತೀಶ್ ಜಾರಕಿಹೊಳಿ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸೂಚನೆಯನ್ನ ಸೂಚಿಸಿರ್ಲಿಲ್ಲ. ಈಗ ಈ ನಾಯಕರ ಜೊತೆಗೇನೆ ಹಲವಾರು ನಾಯಕರು ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಸಭೆಯನ್ನ ಏರ್ಪಾಟು ಮಾಡಿದ್ದಾರೆ. ಗಮನಿಸ್ತಾ ಇದ್ರ ದೃಶ್ಯಗಳನ್ನ ಬಸನಗೌಡ ಪಾಟೀಲ್ ಅವರು ಒಂದು ಕಡೆ ವಿಜಯೇಂದ್ರ ಹಾಗೆ BS ಯಡಿಯೂರಪ್ಪನವರ ವಿರುದ್ಧವಾಗಿ ವಾಗ್ದಾಳಿಯನ್ನ ನಡೆಸಿದ್ರು. ಈ ಮೂಡ ಹಗರಣದಲ್ಲಿ BY ವಿಜಯೇಂದ್ರ ಹಾಗೆ ಯಡಿಯೂರಪ್ಪನವರ ಪಾತ್ರವೂ ಕೂಡ ಇದೆ. ಅದರಲ್ಲೂ ಮುಖ್ಯವಾಗಿ ರಾಜೀವನು ಕೂಡ, ಅಂದ್ರೆ ಏನೀಗ ಕಾಂಗ್ರೆಸ್ನಲ್ಲಿ ಸೇರ್ಪಡೆ ಆಗಿರುವಂತಹ ರಾಜೀವ ಕೂಡ ಈ ಮೂಡ ಹಗರಣದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಆತನನ್ನ ಎಸ್ಕೇಪ್ ಮಾಡುವುದಕ್ಕೆ BY ವಿಜಯೇಂದ್ರ ಬಹಳ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ನಾವು ಪಾದಯಾತ್ರೆ ಬೇಡ ಅಂತ ಹೇಳೋದಿಲ್ಲ, ನಾವು ಪಾದಯಾತ್ರೆ ಮಾಡ್ತೀವಿ, ಬಟ್ ಬಿಜೆಪಿ ಹಾಗೆ JDS ನಾಯಕರ ಜೊತೆಯಲ್ಲಿ ಮಾಡೋದಿಲ್ಲ, ನಾವು ಸಪರೇಟ್ ಆಗಿ ಪಾದಯಾತ್ರೆಯನ್ನ ನಡೆಸ್ತೀವಿ ಅಂತ ಬಸನಗೌಡ ಪಾಟೀಲ್ ಈಗಾಗಲೇ ಬಿಜೆಪಿ ವಿರುದ್ಧವೇ ಸೆಟೆದು ನಿಂತಿದ್ದಾರೆ. ಅಪ್ಪ ಮಕ್ಕಳ ವಿರುದ್ಧ ರೋಷಾವೇಶವನ್ನ ತೋರಿಸ್ತಾ ಇದ್ದಾರೆ. ಬಿಜೆಪಿ ಹೈಕಮಾಂಡ್ಗೆ ದೂರನ್ನ ನೀಡೋದಕ್ಕೆ ಹಲವು ನಾಯಕರು ಕೂಡ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ, ಮೇಲ್ನೋಟಕ್ಕೆ ಮಾತ್ರ ಎಲ್ಲವೂ ಸರಿ ಇದ್ದಂತೆ ಕಾಣಿಸ್ತಾ ಇದೆ. ಇವತ್ತು ಅದಕ್ಕೆ ಸಾಕ್ಷಿ ಎಂಬಂತೆ ಕುಮಾರ್ ಬಂಗಾರಪ್ಪನವರ ನಿವಾಸದಲ್ಲಿ ಪ್ರತಾಪ್ ಸಿಂಹ, ರಮೇಶ್ ಜಾರಕಿಹೊಳಿ ಅವರು, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಮಹತ್ವದ ಚರ್ಚೆಯನ್ನ ನಡೆಸಿರೋದು ಬೆಳಕಿಗೆ ಬಂದಿದೆ. ಇಷ್ಟು ಗುಪ್ತವಾಗಿ ಮಾತಾಡ್ತಾ ಇದ್ದಾರೆ, ಎಲ್ಲರೂ ಕೂಡ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಏನಾದ್ರೂ ಒಂದು ಮಹತ್ವದ ಹೆಜ್ಜೆಯನ್ನ ಇಡ್ತಿದ್ದಾರೆ ಅಂತಾನೆ ಅರ್ಥ. ನೋಡ್ಬೇಕಾಗತ್ತೆ. ಮೈಸೂರು ಪಾದಯಾತ್ರೆ ನಡುವೆನೆ ಈಗ ಕುತೂಹಲಕಾರಿ ಸಭೆಯನ್ನ ನಡೆಸಿದ್ದಾರೆ. ಎಲ್ಲರೂ ಕೂಡ ಬಹಳ ಘಟಾನುಘಟಿ ನಾಯಕರು ಅಂತಾನೆ ಹೇಳ್ಬೋದು. ರಮೇಶ್ ಜಾರಕಿಹೊಳಿ ಅವರು ಆಗಿರ್ಬೋದು, ಯತ್ನಾಳ್ ಅವರಾಗಿರ್ಬೋದು, ಈಗಾಗಲೇ ಏನು ತಂದೆ ಮಕ್ಕಳು ಅಂದ್ರೆ BS ಯಡಿಯೂರಪ್ಪ, BY ವಿಜಯೇಂದ್ರ ಅವರ ವಿರುದ್ಧ ಯಾವಾಗ್ಲೂ ಕೂಡ ಧ್ವನಿಯನ್ನ ಎತ್ತೋಂತವ್ರೆ. ಇವರಿಬ್ರು ಈಗ ಸೇರ್ಕೊಂಡಿದ್ದಾರೆ. ಪ್ರತಾಪ್ ಸಿಂಹ ಅವರು ಕೂಡ ಈಗಾಗಲೇ ಇದಕ್ಕೆ ಕೈ ಜೋಡಿಸಿದ್ದಾರೆ ಅಂತಂದ್ರೆ ಏನಾದ್ರೂ ಒಂದು ಮಹತ್ವದ ಹೆಜ್ಜೆ ಇದ್ದೇ ಇರುತ್ತೆ. ನೋಡ್ಬೇಕಾಗತ್ತೆ. ಅಪ್ಪ ಮಕ್ಕಳ ವಿರುದ್ಧ ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹಾಗೆ ಜಾರಕಿಹೊಳಿ ಹೇಗೆಲ್ಲ ಗುಡುಗುತ್ತಾರೆ ವಿರೋಧಿ ಬಣಕ್ಕೆ. ಅದರಲ್ಲೂ ಮುಖ್ಯವಾಗಿ ಯಡಿಯೂರಪ್ಪನವರಿಗೆ, BY ವಿಜಯೇಂದ್ರ ಅವರಿಗೆ ಇವರು ಸಪರೇಟ್ ಪಾದಯಾತ್ರೆಯನ್ನ ನಡೆಸೋದ್ರ ಮುಖಾಂತರ ಹೇಗೆಲ್ಲ ಒಂದು ಕಡೆ ಮೈತ್ರಿ ನಾಯಕ HD ಕುಮಾರಸ್ವಾಮಿ ಅವರು ಪಾದಯಾತ್ರೆಗೆ ಒಂದು ಅಪಸ್ವರವನ್ನ ಎತ್ತಿದ್ರು. ಪಾದಯಾತ್ರೆಗೆ JDS ಬೆಂಬಲವನ್ನ ಸೂಚಿಸೋದಿಲ್ಲ ಅಂತ ಎಲ್ಲರೂ ಕೂಡ ಅಂದುಕೊಂಡಿದ್ರು. ಈಗ ಅವರು ಕೂಡ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಈಗ ಹೊಸ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ ಇವರನ್ನ ಹೇಗೆ ಮನವೊಲಿಸ್ಕೊಳ್ಳೋದು ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಇಬ್ರು ಕೂಡ ಘಟಾನುಘಟಿ ನಾಯಕರು ಅಂತಾನೆ ಹೇಳ್ಬೋದು. ಏನೇ ಇದ್ರೂ ಡೈರೆಕ್ಟ್ ಹಂಟ್ ಮಾಡೋದೇ ಇವರಿಬ್ಬರ ಕೆಲಸ. ಅದರಲ್ಲೂ ಮುಖ್ಯವಾಗಿ ಬಿಜೆಪಿಯ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ, ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಮೇಲೆ ಯಾವಾಗ್ಲೂ ಕೂಡ ಸಿಡಿಮಿಡಿ ಅಂತ ಇದ್ದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈ ಬಾರಿ ಹೇಗೆ ತಂದೆ ಮಕ್ಕಳಿಗೆ ಚೆಕ್ಮೇಟ್ ಅನ್ನ ಇಡ್ತಾರೆ, ಆ ಚೆಕ್ಮೇಟ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ,
ಏನು ಎತ್ತ ಅನ್ನೋದು ಆಗಸ್ಟ್ 3ರಂದು ತಿಳಿಯುತ್ತೆ. ನೋಡ್ಬೇಕಾಗಣ. ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಡೋ ಸಾಧ್ಯತೆ ಇದೆಯಂತ ಹೇಳಲಾಗ್ತಾ ಇದೆ. ಥಾವರ್ ಚಂದ್ ಗೆಹ್ಲೋಟ್ ಅನುಮತಿ ಕೊಡುವ ಸಾಧ್ಯತೆ ಇದೆಯಾ? ಹಾಗಾದ್ರೆ ಕೊಡ್ತಾರಾ?